ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ರೆಸ್ಟ್ ತೊಗೊಳ್ತಾ ಇದ್ದೆ, ಆಮೇಲೆ ಶಬ್ದ ಬಂತು. ಏನು ಶಬ್ದ ಅಂತ ಹೇಳಿಬಿಟ್ಟು ಹೊರಗೆ ಬಂದು ನೋಡಬೇಕಾದ್ರೆ ಇವರು ಏನು ಮಾಡ್ತಾಯಿದ್ರು ಅಂತಂದರೆ, ಹೊರಗೆ ಬಂದು ನೋಡಬೇಕಾದ್ರೆ ಇವರು ತೆಂಗಿನಕಾಯಿ ತೆಗಿತಾ ಇದ್ರು. ಅಂತಂದರೆ 1-2 ಹೀಗೆ ಬಿದ್ದು ಹೋಗಿತ್ತು, ಸಿಕ್ಕಿದೆ ನಮಗೆ. ಹಾಗೆ ಇವರು ಎಷ್ಟೆಲ್ಲ ಇದೆ ನೋಡಿ, ಅದನ್ನ ಇವಾಗ ತೆಗೆದು ನಿಶಾಳ ಹತ್ರ ಕೊಡ್ತಾ ಇದ್ದಾರೆ. ನೋಡಿ, ನಮ್ಮ ಬೆಕ್ಕುಗಳು 3 ಇಲ್ಲಿದೆ, 1 ಇಲ್ಲಿದೆ. ಹೊರಗಡೆ ನೋಡಿದರೆ ಮೋಡ ಥರ ಆಗ್ತಾ ಇದೆ, ಮೋಡ ಹಾಕಿದೆ, ಆಗ್ತಾ ಇದೆ ಅಲ್ಲ, ಮೋಡ ಹಾಕಿದೆ. ಮಳೆ ಬರುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಸೊ ಬನ್ನಿ ಹೋಗೋಣ ಇವಾಗ ಕಿಚನಿಗೆ. ಇವತ್ತು ಹಾಗಲಕಾಯಿ ಪಲ್ಯ ಮಾಡಬೇಕು ಅಂತ ಇದ್ದೀನಿ. ನಾನು ಮಾಡ್ತಾ ಇಲ್ಲ, ನನ್ನ ಹಸ್ಬೆಂಡ್ ಮಾಡ್ತಾರಂತೆ. ಸೊ ಇದಿಷ್ಟೇ ಇರೋದು, ಸಾಕಾಗುತ್ತೆ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ. ನಿಶಾ ತಿನ್ನೋದಿಲ್ಲ. ಹಾಗೆ ಇಲ್ಲಿ ನಾನೀಗ ಇವರಿಗೆ ಹಾಗಲಕಾಯಿ ಮತ್ತು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಹೋಗಿಬಿಟ್ಟು ಕರಿಬೇವು ತೊಗೊಂಡು ಬರ್ತೀನಿ. ಸೊ ಅವ್ರಿಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಇಲ್ಲೇ ಇಟ್ಟಿರ್ತೀನಿ. ಹೋಗಿ ಅಪ್ಪ ಮಗಳು ಇಬ್ಬರು ಇವಾಗ ಹಾಗಲಕಾಯಿ ಪಲ್ಯ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಇವಾಗ ನಾನು ಯಾವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನೋಡಿ, ಇಲ್ಲಿ ಇವಾಗ ಗುಡುಗು, ಸಿಡಿಲು, ಮಿಂಚು, ಮಳೆ ಕೂಡ ಜೋರಾಗಿ ಬರ್ತಾ ಇದೆ. ಮಧ್ಯದಲ್ಲಿ ನಿಮಗೆ ಗುಡುಗು ಸಿಡಿಲು 2 ಕೇಳಬಹುದು. ಇವಾಗ ಇಲ್ಲಿ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಅದಕ್ಕೆ ಮೆಣಸು, ಆಮೇಲೆ ಕರಿಬೇವು, ಸಾಸಿವೆ, ಉದ್ದಿನಬೇಳೆ ಎಲ್ಲ ಹಾಕಿ ಟೊಮೆಟೊ ಹಾಕಿಬಿಟ್ಟು ಅದನ್ನ ಸ್ವಲ್ಪ ಫ್ರೈ ಮಾಡಿದ ನಂತರ ಇವಾಗ ಇಲ್ಲಿ ನೋಡಿ ಎಲ್ಲ ಮಸಾಲೆಗಳನ್ನು ಆ್ಯಡ್ ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ನಾನು ಇದಕ್ಕೆ ಬಾಬತ್ ಮಸಾಲೆ ಮಾತ್ರ ಆ್ಯಡ್ ಮಾಡ್ತೀನಿ, ಬಟ್ ನನ್ನ ಹಸ್ಬೆಂಡ್ ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಹಾಗೆ ನನ್ನ ಮಗಳಿಗೆ ಕುಕ್ಕಿಂಗ್ ಮಾಡೋದು, ಅಡುಗೆ ಮಾಡೋದು ತುಂಬ ಇಷ್ಟ. ನಾನು ಕೂಡ ಏನಾದರೂ ಅಡುಗೆ ಮಾಡ್ತಾ ಇದ್ದೀನಿ ಅಂತಂದರೆ ಬಂದು ಕೇಳ್ತಾಳೆ, ಹೆಲ್ಪ್ ಮಾಡಬೇಕಾ ಬೇಡವಾ ಅಂತ. ಇವಾಗ ಅವಳ ತಂದೆ ಇಲ್ಲಿ ಅಡುಗೆ ಮನೆಯಲ್ಲಿ ಇದ್ದಾರಲ್ವ, ಅಡುಗೆ ಕೋಣೆಯಲ್ಲಿ ಇದ್ದು ನೋಡಿ ಇವಾಗ ಅವಳೇ ಇಲ್ಲಿ ಏನೋ ಅವರು ಹೇಳ್ತಾ ಇದ್ದಾರೆ ಏನೆಲ್ಲ ಮಾಡಬೇಕು ಅಂತ, ಅದನ್ನು ಇವಳು ಇಲ್ಲಿ ಇವಾಗ ಫಾಲೋ ಮಾಡ್ತಾ ಇದ್ದಾಳೆ. ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಸ್ವಲ್ಪ ತೊಗೊಂಡಿದ್ದೀನಿ, ಮತ್ತೆ ವಾಪಸ್ ಟೇಸ್ಟ್ ಮಾಡ್ತೀನಿ ಹೇಗಿದೆ. ಇಷ್ಟು ಅನ್ನ ಇದೆ, ಇವಾಗ ನೋಡೋಣ ಹೀಗಾಗಿದೆ. ಎಮ್ಮಿ ಕಾಣ್ತಾ ಉಂಟು ಚೆನ್ನಾಗಿ. ಎಡಾತನ ಕಜಿಬು ಕೇಳಿದ್ರಲ್ಲ, ಹೋಗ್ಬಿಟ್ಟು ತಗೊಂಡು ಬಂದು. ಸೊ ಇದು ಒಳಗಡೆ ಹೇಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಚೀಸ್ ಮಾಡೋಣ, ಚೀಸ್ ಒಳಗೆ ನೋಡಿ, ಒಳಗಡೆ ಹೇಗಿದೆ. ಚೊಕೋಬಾರನ್ನು ತಮ್ಮ ಇಲ್ಲಾಂದರೆ ತಂಗಿದು ಇಲ್ಲ, ಇದು ಯಾವುದು ಚಾಕ್ಲೇಟ್ ಅಂದರೆ ಮಿಲ್ಕಿ ಬಾರ್, ಗೊತ್ತಾ? ಹೊರಗಡೆ ಹೋಗಿದ್ರು. ಸೊ ಆವಾಗ ಬರಬೇಕಾದ್ರೆ ತೊಗೊಂಡು ಬಂದರು. ಬೈ 1 get 1 ಫ್ಲೋರ್ ಕ್ಲೀನರ್ 99 ಪ್ರೈಸಲ್ಲಿ 2 ಕ್ಲೀನರ್ ಬಂದಿದೆ, ಫ್ಲೋರ್ ಕ್ಲೀನರ್. ಸೊ ನೋಡಬೇಕು ಹೇಗಿದೆ ಅಂತ. ಸೊ ಒಂದನ್ನು ನಾನು ಟಾಯ್ಲೆಟ್ಗೂ ಯೂಸ್ ಮಾಡಬೇಕು ಅಂತ ಇದ್ದೀನಿ, ನೋಡೋಣ ಹೇಗಾಗುತ್ತೆ ಅಂತ. ಬೇವಾಗಿದೆ. ಆ್ಯಂಡ್ ಇವರ ಕಾಲಲ್ಲಿ ನೋಡಿ ಎಷ್ಟೊಂದು ಇರುವೆ ಉಂಟು. ಇರುವೆ ಅಲ್ಲ, ಸಾರಿ, ನುಸಿ ನೋಡಿ. ಸೊಳ್ಳೆ ಅದೇ, ನುಸಿ ಸೊಳ್ಳೆ ಒಂದಲ್ವಾ. ಇವರು ಇಲ್ಲಿ ಅವತ್ತು ಹಾಕಿದ ಇದಿತ್ತು, ಅದನ್ನೇ ಕಡಿತಾ ಇದ್ದಾರೆ. ಹಾಗೆ ನಾನು ನೋಡ್ಲಿಕ್ಕೆ ಬಂದೆ ಎಂತ ಮಾಡ್ತಾ ಇದ್ದಾರೆ ಅಂತ. ಗುಡ್ ಆಫ್ಟರ್ನೂನ್, 1:02 ಆಗ್ತಾ ಇದೆ. ನಾವಿನ್ನೂ ಊಟ ಮಾಡಬೇಕಷ್ಟೇ, ಊಟ ಮಾಡಲಿಲ್ಲ. ಕರಿ ಏನು ಮಾಡಲಿಲ್ಲ. ಕರಿ ಇವಾಗ ಯೋಚನೆ ಮಾಡ್ತಾ ಇದ್ದೀನಿ ಏನು ಅಂತಂದರೆ, ಇವರು ಮಾವಿನಕಾಯಿ ತೊಗೊಂಡು ಬಂದಿದ್ದಾರೆ. ಸೊ ನಾವಿಲ್ಲಿ ಉಪ್ಪುಂಚಿ ಅಂತ ಹೇಳ್ತೇವೆ. ಸೊ ಅದು ಮಾಡಿ ತಿನ್ನಬೇಕು ಅಂತ ಇದೆ, ನನ್ನ ತುಂಬ ಫೇವ್ರೇಟ್. ಇವಳು ಕೂಡ ಅದೇ ಮಾಡಿಕೊಡಿ ಅಂತ ಹೇಳ್ತಾರೆ. ನೋಡಿ ಇವಳದೊಂದು ಅವಸ್ಥೆ ನೋಡಿ. ನಾಳೆಯಿಂದ ನಿಶಾಳಿಗೆ ಸ್ಕೂಲ್ ಶುರು ಆಗ್ತಾ ಇದೆ. ನಾಳೆಯಿಂದ ನಾನು ಒಬ್ಬಳೆ ಮನೆಯಲ್ಲಿ. ಇನ್ನು ಬೈಂಡ್ ಎಲ್ಲ ಹಾಕಲಿಲ್ಲ, ಪುಸ್ತಕಕ್ಕೆ ಏನು ಹಾಕಬೇಕಷ್ಟೇ. 3 o'clock ಅಂತ ಹೇಳ್ತಾ ಇದ್ದಾಳೆ, ನೋಡಬೇಕು ಇವಾಗ. ನಮ್ಮ ಇವಳನ್ನು ನೋಡಿ, ಸಕುರ. ಹಾಯ್ ಸಕುರ. ಅವಳು ಪ್ಲಾಸ್ಟಿಕ್ ಅಲ್ಲಿ ಹಿಡ್ಕೊಂಡು ಹೋಗ್ಲಿ ಅವಳು. ಹಾಯ್, ಆರ್ ಯು ರೆಡಿ? ನಾಳೆ ರೆಡಿ ಇದೆಯಾ ನಾಳೆಗೆ? ಎಸ್. ಊಟ ಮಾಡೋಣ. ಅದು ತಗೊಂಡು ಹೋಗುದಾ? ಅದು ಪಿಂಕ್ ಇದಲ್ವಾ? ಫಸ್ಟ್ ಡೇಗೆ ಸಣ್ಣ ಬ್ಯಾಗ್. ಸೊ ಇವಾಗ ನಾನು ಮತ್ತೆ ನಿಶಾ ಊಟ ಮಾಡ್ತೀವಿ, ಮತ್ತೆ ಭೇಟಿ ಆಗೋಣ. ಬಾಯ್. 2 ಗಂಟೆ ಕಳೆಯಿತು. 2 ಗಂಟೆ. ನಿಶಾ ಇವಾಗ ಹೆಲ್ಪ್ ಮಾಡ್ತಾ ಇದ್ದಾಳೆ ನನಗೆ ಪುಸ್ತಕಕ್ಕೆಲ್ಲ ಬೈಂಡ್ ಹಾಕೋದಕ್ಕೆ. ಸೊ ಇದು ಟ್ರಾನ್ಸ್ಪರೆಂಟ್ ಬೈಂಡ್ ಇವರಿಗೆ ಸಿಗೋದು ಸ್ಕೂಲಲ್ಲಿ. ಸೊ ಶುರು ಮಾಡ.
ಓಕೆ ಫ್ರೆಂಡ್ಸ್, ನಿಶಾ ಸ್ಕೂಲಿಗೆ ಹೋದ್ಲು. ಇವತ್ತು ಅವಳದು ಫಸ್ಟ್ ಡೇ. ಸೊ ನಾನು ಶೂಟ್ ಮಾಡಬೇಕು ಅವಳು ಹೊರಡೋದು ಅದೆಲ್ಲ ಅಂತ ಅಂದ್ಕೊಂಡದ್ದು. ಬಟ್ ಶೂಟ್ ಮಾಡೋದಕ್ಕೇ ಆಗಿಲ್ಲ. ನೋಡುವ, ಇನ್ನು ನಾಳೆ ಹೋಗುವಾಗ ಶೂಟ್ ಮಾಡಬೇಕು ಅಂತ ಇದ್ದೀನಿ. ಸ್ವಲ್ಪ ವೀಡಿಯೋ ಏನೋ ನನಗೂ ಕೂಡ ನೆನಪಿರುತ್ತೆ ಅಲ್ವಾ, ಸೊ ಹೋಗಿರೋದು. ಹಾಗೆ ಇವಾಗ ನಾನು ಒಬ್ಬಳೇ ಇರೋದು. ಆ್ಯಂಡ್ ಇವಾಗ ಒಗಿಲಿಕ್ಕೆ ಹೋಗ್ತೀನಿ. ನಿನ್ನೆ ಒಗ್ದಿರಲಿಲ್ಲ, ಇವತ್ತು ಒಗಿಬೇಕು. ಬಿಸಿಲು ಇದೆ ನೋಡಿ, ಚೆನ್ನಾಗಿದೆ ಬಿಸಿಲು. ಇವಾಗ ನಮ್ಮ ಬೆಕ್ಕುಗಳಿಗೆ ಊಟ ಹಾಕಬೇಕು. ಊಟ ಹಾಕಿದ ನಂತರ ನಾನು ಒಗೆಗೆ ಹೋಗಬೇಕು ಅಂತ ಅಂದರು. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ, ಮದುವೆ ಆದ ದಿವಸ ಇವತ್ತು May 30. ಸೊ 12 ಇಯರ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಸೊ ನನ್ನ ಮಗಳು ಇಲ್ಲಿದ್ದಾಳೆ ನೋಡಿ. ಇವತ್ತು ಸ್ಕೂಲಿಗೆ ಹೋಗಲಿಲ್ಲ ಅವಳು, ಬಿಕಾಸ್ ಆಫ್ ಪರ್ಸನಲ್ ರೀಸನ್ಸ್. ಸ್ವಲ್ಪ ಪರ್ಸ್ನಲ್ ರೀಸನ್ ಇತ್ತು. ಸೊ ಅದಕ್ಕೋಸ್ಕರ ಅವಳನ್ನು ಕಳಿಸಲಿಲ್ಲ. ಸೊ ಬನ್ನಿ, ಇವಾಗ ನನ್ನ ಹಸ್ಬೆಂಡ್ ರೆಡಿ ಆಗ್ತಾ ಇದ್ದಾರೆ. ಹೇಗೆ ರೆಡಿ ಆಗ್ತಾ ಇದ್ದಾರೆ ಗೊತ್ತಿಲ್ಲ, ನೋಡುವ. ಅವರಿಗೆ ರೆಡಿ ಆಗೋದಕ್ಕೆ ಏನುಂಟು, ಪ್ಯಾಂಟ್ ಶರ್ಟ್ ಹಾಕಿದ್ರೆ ಆಯಿತು. ಬಟ್ ನಾವಾದರೆ ಸ್ವಲ್ಪ ಏನೋ ಚೆನ್ನಾಗಿ ಹೊರಡಬೇಕು. ನಾನು ಅಂದ್ಕೊಂಡಿದ್ದೆ ಕೂದಲನ್ನ ಸ್ಟ್ರೈಟ್ ಮಾಡೋಣ ಅಂತ. ಬಟ್ ಇವಾಗ ನನ್ನಲ್ಲಿ ಅಷ್ಟೊಂದು ಟೈಮ್ ಇಲ್ಲ ಕೂದಲನ್ನ ಸ್ಟ್ರೈಟ್ ಮಾಡೋದು. ಮತ್ತು ಇನ್ನೊಂದು ಅಲ್ಲಿ ನೋಡಿ, ಸೂರ್ಯ ಅವರು ಅಲ್ಲಿ ಓಪನ್ ಗ್ಯಾಪ್ ಇದೆ, ಅದು ಹಾರ್ಟ್ ಶೇಪ್ ಥರ ಇದೆ, ಹೀಗೆ ಹೀಗೆ. ಮತ್ತು ಸರಿ, ಸಿಗೋಣ. ಮತ್ತು ಅಷ್ಟೊಂದು ಸ್ಪೆಷಲ್ ಇವತ್ತು ಏನು ಮಾಡೋದಿಲ್ಲ, ಬರೀ ನೋಡಬೇಕು ಹೇಗೆ ಸ್ಪೆಷಲ್ ಮಾಡ್ತಾರೆ. ಹಾಗೆ ಗಿಫ್ಟ್ ಅಂತೂ ಏನೂ ಇಲ್ಲ ಇನ್ನು. ಇಲ್ಲ, ನನ್ನ ಹಸ್ಬೆಂಡ್ ಕೊಟ್ಟಿರೋದು ಗಿಫ್ಟ್. ಓಕೆ, ಹೇಳೋದಕ್ಕೆ ಮರ್ತು ಹೋಯಿತು. ಇದು ನನ್ನ ಹಸ್ಬೆಂಡ್. ಆದರೆ ನಾನು ಚೂಸ್ ಮಾಡಿದ್ದು ಕಲರ್ ಅವ್ರಿಗೆ ಇಷ್ಟ ಆಗಲಿಲ್ಲ. ಹಸ್ಬೆಂಡ್ ಚೂಸ್ ಮಾಡಿದ್ದು ಚಂದ ಕಾಣಲ್ಲ, ಇವಳನ್ನ ಕರ್ಕೊಂಡು ಹೋದದ್ದು. ಹಾಗೆ ಆ್ಯಂಡ್ ಮೆಹಂದಿ ಕೂಡ ಅಷ್ಟೇ ಸಿಂಪಲ್ ಇಟ್ಟಿದ್ದೇನೆ, ಏನೋ ಅಷ್ಟು ಎಕ್ಸ್ಟ್ರಾರ್ಡಿನರಿ ಏನು ಇಟ್ಟಿಲ್ಲ. ಗುಡ್ ಈವ್ನಿಂಗ್, ಸಂಜೆ ಆಗ್ತಾ ಇದೆ. ಆ್ಯಂಡ್ ಇವಾಗ ನೋಡಬೇಕು ಸಂಜೆಗೆ ಇವರು ಕೇಕ್ ತರ್ತಾರ ಇಲ್ವೋ ಗೊತ್ತಿಲ್ಲ, ನೋಡಬೇಕು. ಹಾಗೆ ಹೋದ ಸಲ ನಾವೇನು ಸೆಲೆಬ್ರೇಟ್ ಮಾಡಿರಲಿಲ್ಲ. ಇವತ್ತು ಈ ಸಲ ಇವ್ರು ಮಾಡೋಣ ಅಂತ ಹೇಳಿದರು. ನೋಡೋಣ, ತೊಗೊಂಡು ಬರ್ತಾರೆ ಇಲ್ವೋ ಗೊತ್ತಿಲ್ಲ. ಹಾಗೆ ನಿಶಾ ನಮಗೆ ಒಂದು ಸರ್ಪ್ರೈಸ್ ಕೊಟ್ಟಿದ್ಲು. ಏನು ಅಂತಂದರೆ ಒಂದು ಎನ್ವೆಲಪ್ ಮಾಡಿ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಬರೆದು. ಹಾಗೆ ನಮಗೆ ಸ್ವಲ್ಪ ಏನು ಹೇಳ್ತಾರೆ, ಸ್ವಲ್ಪ ಹುಡುಕೋದಕ್ಕೆ ಕೊಟ್ಟಳು. ಅಂತಂದರೆ ಅವಳು ಎಲ್ಲ ಪೇಪರಲ್ಲೆಲ್ಲ ಬರೆದು ಅದನ್ನ ಒಂದೊಂದು ಕಡೆ ಅಡಗಿಸಿಟ್ಟು ನಾವಿಬ್ಬರು ಹುಡುಕಿ ನಂತರ ನಮಗೆ ಆ್ಯನ್ವೆಲಪ್ ಸಿಕ್ತು. ಸೊ ಅದರಲ್ಲಿ ಹ್ಯಾಪಿ ಆ್ಯನಿವರ್ಸರಿ ಅಂತ ಬರ್ತಿದ್ವು. ಸೊ ಇಲ್ಲಿ ಇದೆ ನೋಡಿ, ಈ ಥರ ಎನ್ವೆಲಪ್ ಮಾಡಿ ಈ ಥರ ಸ್ವಲ್ಪ ಹುಡುಕಿಸಿ ನಮ್ಮನ್ನು ಮತ್ತೆ ಸಿಕ್ತು. ಅದೇ ಒಂದು ಸಿಕ್ಕಿದ್ದು. ಆಮೇಲೆ ಇವರು ನನಗೆ ಕುರ್ತಿ ತೆಗೆದು ಕೊಟ್ಟರು. ಚೂಡಿದಾರ್ ಏನಿದೆ ನೋಡಿ, ನಾನು ಇವರಿಗೇನು ಕೊಟ್ಟಿಲ್ಲ. ಈ ವರ್ಷವೇ ನಾನು ಇವರಿಗೇನು ಕೊಟ್ಟಿಲ್ಲ. ಹೋದ ವರ್ಷ ಕೊಟ್ಟಿದ್ದೆ, ಈ ವರ್ಷ ಏನು ಕೊಡಲಿಲ್ಲ. ಅವರು ಬೇಡ ಅಂತ, ಯಾವಾಗಲೂ ಬೇಡ ಅಂತಲೇ ಹೇಳೋದು. ಸೊ ಈ ಸಲ ಕೊಡೋಕ್ಕಾಗಿಲ್ಲ. ಸೊ ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ. ಬರಬೇಕಾದ್ರೆ ನೋಡಿ ಕೇಕ್ ತೊಗೊಂಡು ಬಂದರು. ಇದರ ಒಳಗಡೆ ಇದೆ, ಹೇಗಿದೆ ಏನೊಮ್ಮೆ ನೋಡ. ಇವರೆಲ್ಲ 12 ಇಯರ್ಸ್. ಓ ಇಲ್ಲಿ ನೋಡಿ, ಹ್ಯಾಪಿ ಸಾರಿ ಆ್ಯನಿವರ್ಸರಿ 12 ಇಯರ್ಸ್ ಅಂತ ಬರ್ತಾರೆ. ಇಲ್ಲಿ ನಾನು ನೋಡಿ ಹೆಸರು ಹಾಕಿ ಅಂತ ಹೇಳಿದ್ದು, ಇವರು ಹಾಗೆ ತೊಗೊಂಡು ಬಂದರು ನೋಡಿ. ನಿಶಾ ಕೊಟ್ಟದ್ದು. ಇದರ ಒಳಗಡೆ ಬರೆದಿದ್ದಾಳೆ, ಅದೇನು ಅಂತ ತೋರಿಸೋದಿಲ್ಲ ನಾನು. ನೋಡಿದ್ದು ಮಾಡ್ತಾಯಿದ್ದೀನಿ. ಇದರ ಜೊತೆ ನನಗಿವಾಗ ಚಪಾತಿ ಮಾಡಬೇಕು. ಇದರ ಕಲರ್ ತುಂಬ ಗ್ರೀನ್ ಕಾಣ್ತಾ ಉಂಟು. ಐ ಡೋಂಟ್ ನೋ ಇಲ್ಲಿ ಯಾಕೆ ಈ ಥರ ಕಾಣ್ತಾ ಇದೆ ಅಂತ ಗೊತ್ತಿಲ್ಲ, ಬಟ್ ತುಂಬ ಗ್ರೀನ್ ಉಂಟು ಕಲರ್. ಅದೇ ನೋಡಿ, ಇನ್ನೊಬ್ಳು ಅಲ್ಲಿ, ಇವಳು ಇಲ್ಲಿ, ಇಲ್ಲಿ
ಇನ್ನೊಬ್ಳು ಇಲ್ಲಿ ನೋಡಿ. ಇವರಿಗೆ ಇಲ್ಲಿ ನಾನು ಇವಾಗ ಮೇಕಪ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದೆ. ಅಂತಂದರೆ ಇವರು ಕೇಕೇನು ತೊಗೊಂಡು ಬಂದಿದ್ದಾರೆ. ವಿಡಿಯೋ ಅಂತೂ ಮಾಡೋದಿದೆ. ಸೊ ಚೆನ್ನಾಗಿ ಹೊರಡ್ಬಿಟ್ಟು ಸೆಲೆಬ್ರೇಟ್ ಮಾಡೋಣ ಅಂತ. ವರ್ಷದಲ್ಲಿ ಒಂದು ಸಲ ಬರುತ್ತೆ, ಸೆಲೆಬ್ರೇಟ್ ಮಾಡಲೇಬೇಕಾಗುತ್ತೆ. ಸಣ್ಣ ಪುಟ್ಟ ವಿಷಯಗಳನ್ನು ಸೆಲೆಬ್ರೇಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನೇನು ಇಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಇನ್ನು ಹೀಗೆ ಮುಂದೆ ಕೂಡ ಇನ್ನು ಭವಿಷ್ಯದಲ್ಲಿ ಕೂಡ ನನಗೆ ಬ್ಲಾಗನ್ನು ನೋಡ್ತಾ ಇರ್ಬೋದು, ನಾವು ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು. ಸೊ ಹಾಗೆ ನಾನು ಇವರಲ್ಲಿ ಕೇಳಿದೆ, ಲೈಕ್ ಹೊರಡಬೇಕಾ ಬೇಡವಾ ಅಂತ. ಇವರಂದು ನೀನೇನು ವ್ಲಾಗ್ ಮಾಡ್ತಾ ಇದೆಯಲ್ಲ, ಹೊರಡು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಇವಾಗ ಇಲ್ಲಿ ಮೇಕಪ್ ಮಾಡ್ತಾ ಇದ್ದೀನಿ. ನಾನು ನೋಡೇ ಇರಲಿಲ್ಲ ಇದಿಷ್ಟೊಂದು ಬ್ರೈಟ್ನೆಸ್ ಇದೆ ಅಂತ ಹೇಳಿಬಿಟ್ಟು. ಮತ್ತು ನಿಶಾ ಬಂದು ಅದರ ಬ್ರೈಟ್ನೆಸ್ ಏನಿದೆ ನೋಡಿ ಅದನ್ನ ಸ್ವಲ್ಪ ಕಡಿಮೆ ಮಾಡಿದ್ಲು. ನಾನು ಬ್ಯಾಕ್ ಸೈಡಿಂದ ವಿಡಿಯೋ ಶೂಟ್ ಮಾಡ್ತೀನಿ ಯಾವಾಗಲೂ. ಫ್ರಂಟ್ ತುಂಬ ಕಡಿಮೆ, ಫ್ರಂಟಲ್ಲಿ ಹೆಚ್ಚಾಗಿ ನಾನು ಇವಾಗ ಹೊಸ ಮೊಬೈಲ್ ಏನು ತೊಗೊಂಡಿದ್ದೀನಿ ನೋಡಿ, ಇದರಲ್ಲಿ ನಾನು ಫ್ರಂಟಲ್ಲಿ ವಿಡಿಯೋ ಶೂಟ್ ಮಾಡೋದಿಲ್ಲ. ನನಗೇನು ಅನಿಸುತ್ತೆ ಅಂತಂದರೆ ಇದರಲ್ಲಿ ಫ್ರಂಟಲ್ಲಿ ಏನಿದೆ ನೋಡಿ ಅದಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ನಾನು ಬ್ಯಾಕ್ ಸೈಡಿಂದಲೇ ವಿಡಿಯೋ ಶೂಟ್ ಮಾಡ್ತೀನಿ. ಸೊ ನನಗೆ ಗೊತ್ತಾಗೋದಿಲ್ಲ ಏನು ಬ್ಯಾಕ್ ಸೈಡಿಂದ ನೀವು ಕ್ಯಾಮ್ರಾ ಇಟ್ಟರೆ ಗೊತ್ತಾಗೋದಿಲ್ಲ, ನಾವು ನಮ್ಮ ಮುಖ ನೋಡೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನನಗನ್ನಿಸ್ತು ಪ್ರಾಪರಾಗಿ ಕಾಣಲಿ ಅಂತ ಹೇಳಿಬಿಟ್ಟು ಇವಾಗ ಬ್ಯಾಕ್ ಸೈಡಿಂದ ವಿಡಿಯೋ ಶೂಟ್ ಮಾಡ್ತಾ ಇರೋದಿದು. ಆ್ಯಂಡ್ ಎಸ್, ನನಗೆ ಮೇಕಪ್ ಮಾಡೋದು ತುಂಬ ಇಷ್ಟ. ನಾನು ತುಂಬ ಸಲ ನಿಮಗೆ ಹೇಳಿದರೆ, ಅದರ ಜೊತೆ ಇವರು ನನ್ನಲ್ಲಿ ಮಾತಾಡ್ತಾ ಇದ್ದಾರೆ ಬಟ್ಟೆ ಇಲ್ಲಿಟ್ಟಿದೆಯಾ ಅಂತ. ಅದೇ ಗಂಡಸರಿಗೆ ಮಕ್ಕಳಿಗೆ ಏನು ಅಂತಂದರೆ, ನಾವು ಹೇಳಿದರೆ ಇಲ್ಲಿದೆ ನೋಡಿ ಅಂತಂದರೆ ಅಲ್ಲಿ ಅವ್ರಿಗೆ ಸಿಗೋದಿಲ್ಲ. ವಾಪಸ್ ನಾವು ಎದ್ದು ಮತ್ತೆ ಹುಡುಕಿ ಕೊಡಬೇಕಾಗುತ್ತೆ. ಸೊ ಇಲ್ಲೂ ಕೂಡ ಹಾಗೇ ಆಗ್ತಾಯಿತ್ತು ನನ್ನ ಜೊತೆ. ಸೊ ನಾನು ಅದೇ ಅವ್ರ ಜೊತೆ ಮಾತಾಡ್ತಾ ಇದ್ದೆ, ಇಲ್ಲಿದೆ ತೊಗೊಳ್ಳಿ ಅಂತ ಹೇಳಿಬಿಟ್ಟು. ಸೊ ನಾನು ಯಾವಾಗಲೂ ಚಾನ್ಸ್ ಹುಡುಕ್ತಾ ಇರ್ತೀನಿ ಯಾವಾಗ ಮೇಕಪ್ ಮಾಡೋದಕ್ಕೆ ಸಿಗುತ್ತೆ ಅಂತ. ಮನೆಯಲ್ಲಿ ಇದ್ದಾಗ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಲೈಕ್ ಅದು ಐ ಮೇಕಪ್ ಇರ್ಬೋದು, ಇಲ್ಲದೆ ಬ್ರೌಸ್ ಇರ್ಬೋದು, ಐಬ್ರೋ ಇರ್ಬೋದು, ಅದನ್ನು ಸೆಟ್ ಮಾಡುವಂಥದ್ದು. ಸೊ ನಿಮ್ಗೆ ಇಷ್ಟ ಇದ್ದರೆ ಈ ಕ್ಲಿಪ್ಪನ್ನು ನೋಡಿ, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು. ಆಲ್ಮೋಸ್ಟ್ ಎಲ್ರಿಗೂ ಮೇಕಪ್ ಮಾಡೋದು ಇಷ್ಟ ಇರುತ್ತೆ. ಆ್ಯಂಡ್ ಬೇಸಿಕ್ ಗೊತ್ತಿರಬೇಕಾಗತ್ತೆ, ಎಲ್ಲಾದರೂ ಹೊರಗಡೆ ಹೋದಾಗ ಬೇಸಿಕ್ ಒಂದು ಗೊತ್ತಿರಬೇಕಾಗತ್ತೆ. ಹಾಗೆ ನಾನು ಅಂದ್ಕೊಂಡಿದ್ದೆ ಸ್ಟ್ರೈಟ್ ಮಾಡೋಣ ಅಂತ. ನಿಶಾ ಕೂಡ ಹೇಳಿದ್ಲು, ಅಮ್ಮ ನಾನು ನಿಮಗೆ ಸ್ಟ್ರೈಟ್ ಮಾಡಿಸ್ತೀನಿ ಅಂತ. ಮತ್ತು ನಾನು ಅಂದೆ ಬೇಡ, ಲೇಟ್ ಆಗುತ್ತೆ, ಬೇಗ ಮಲ್ಕೊಳ್ಳೋಣ, ಸುಸ್ತಾಗಿದೆ ಅಂತ ಹೇಳ್ತಾ ಇದ್ದೆ ನಾನು ಅವಳ ಹತ್ರ. ಅದಕ್ಕೆ ಅವಳಂದ್ರು ಆಯಿತು ಅಂತ. ಸೊ ಇವಾಗ ಇಲ್ಲಿ ಕೇಕ್ ತೊಗೊಂಡು ಬಂದಿದ್ದಾರೆ. ಇವರು ಕೂಡ ರೆಡಿ ಆಗಿಬಿಟ್ಟು ಬಂದರು. ನಾನು ಇವರಲ್ಲಿ ಹೇಳಿದ್ದೆ ಹೆಸರು ಹಾಕಿ ಅಂತ. ಸೊ ಇವರು ಯಾವಾಗಲೂ ಹಾಗೆ ಏನಾದರೂ ಒಂದು ಮಿಸ್ಟೇಕ್ ಮಾಡ್ಕೊಂಡು ಬರ್ತಾರೆ. We were sparks on quiet streets, two hearts finding where to meet. But life pulled us apart, left me talking to the dark. If I called you tonight, would it feel the same? Or have we both moved on to different names? Take me back to the start, before the quiet and us go. ಚೆನ್ನಾಗಿದೆ. ನಮಗೆ ಸಣ್ಣದೇ ಬೇಕಾಗ್ತದೆ, ದೊಡ್ಡ ಬೇಡ ಅಂತ. ಸೊ ಬನ್ನಿ ಇವಾಗ ಡಿನ್ನರ್ ಮಾಡೋಣ. ಸ್ಟ್ರಾಬೆರಿ ಫೀಲಿಂಗ್ ಇದೆ, ಸ್ಟ್ರಾಬೆರಿ ಫೀಲಿಂಗ್ ಒಳಗಡೆ ಈ ಥರ ಇದೆ, ಅದಕ್ಕೆ ಒಳ್ಳೆ ಸ್ಟ್ರಾಬೆರಿ ಫೀಲಿಂಗ್ ಅಂತ ಹೇಳ್ತಾ ಇದ್ದಾಳೆ. ಸ್ಟ್ರಾಬೆರಿ ಆ್ಯಂಡ್ ವೆನಿಲಾ. ಓಕೆ ಫ್ರೆಂಡ್ಸ್, ನಾನು ಇವಾಗ ಕೇಕ್ ಎಲ್ಲ ಕಟ್ ಮಾಡಿ ಆಯಿತು, ಇನ್ನು ಹೋಗಿ ಮಲ್ಕೊಳ್ಳೋದು. ಇವರು ಚಪಾತಿ ಮಾಡ್ತಾ ಇದ್ದಾರೆ. ಏನೋ ಸುಸ್ತು ಅಂತ ಅನಿಸ್ತಾ ಇದೆ. ಇವರನ್ನು ನಾನು ಚಪಾತಿ ಮಾಡ್ತೀನಿ ಅಂತ ನಾನು ಗ್ರೇವಿ ಮಸಾಲ, ಪನ್ನೀರ್ ಮಸಾಲ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪನ್ನೀರ್ ನಾನು ತಿನ್ನೋದಿಲ್ಲ, ಬಟ್ ಅದರ ಗ್ರೇವಿ ಏನಿದೆ ನೋಡಿ ಅದು ಚೆನ್ನಾಗಿರುತ್ತೆ. ಸೊ ಗ್ರೇವಿ ಮಾಡಿದ್ದೀನಿ. ಇವಾಗ ಚಪಾತಿ ಮಾಡ್ತಾ ಇದ್ದಾರೆ. ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ಬ್ಲಾಗ್ ಜೊತೆ. ಅಂತಿರುವಂತೆ ಕೇರ್, ಬಾಯ್.